ನಡೀತಿದೆ ಈ ಮನೆಯಲ್ಲಿ? ಮನು ನೋಡಪ್ಪ, ನಿನ್ ಹೆಂಡತಿ ತುಂಬಾ ಒಳ್ಳೆಯವಳು, ಈ ಮನೇಲಿ ಎಲ್ಲಾ ಕೆಲಸ ಮಾಡ್ತಾಳೆ, ನೀವೆಲ್ಲರೂ ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ ಅಂತ ನಮ್ಮನ್ನ ನಂಬಿಸೋ ಕೆಲಸ ಮೊದ್ಲು ಬಿಟ್ಟುಬಿಡು. ಅಯ್ಯೋ ಅಮ್ಮ, ಉದ್ದೇಶ ಅದಲ್ಲ. ಹೌದಪ್ಪ, ನಿನ್ ಮುಖ ನೋಡಿದ್ರೇನೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಅಜ್ಜಿ, ನಾನೊಂದು ಮಾತಾಡ್ಲಾ? ನೀವಿಬ್ರು ಕೆಸರಲ್ಲಿ ಮಣ್ಣಲ್ಲಿ ಒದ್ದಾಡ ನೋಡಕ್ಕಾಗದೆ ನಾನು ಅವಳನ್ನ ಕರ್ಕೊಂಡ್ ಬಂದಿದ್ದು. ಅಯ್ಯ ಪುಣ್ಯಾತ್ಮ, ಈ ಕೆಸರು ಮಣ್ಣೆ ಮಲೆನಾಡಿನಲ್ಲಿರೋರ್ನ ಶ್ರೀಮಂತನಾಗಿ ಮಾಡಿ ಆನಂದವಾಗಿರೋ ಹಾಗೆ ಮಾಡಿದೆ. ಈ ಕೆಸರಿಗಿರೋ ಸುಗಂಧ ನೀನ್ ಹಾಕೊಳ್ಳೋ ಸೆಂಟ್ಗಿಂತ 1000 ಪಾಲು ಉತ್ತಮ. ಅಮ್ಮ, ಹಾಗಾದ್ರೆ ಒಂದ್ ಕೆಲಸ ಮಾಡಿ, ನಿಮ್ ಯಜಮಾನ್ರಿಗೆ ಸೆಂಟ್ ಹೊಡ್ಕೊಳ್ಳೋದು ಬಿಟ್ಬಿಟ್ಟು ಮಣ್ಣನ್ನ ಬಳ್ಕೊಳಕ್ ಹೇಳಿ. ಆಗ ಇವ್ರಿಗೆ ಮಣ್ಣಿನಲ್ಲೇ ಅರಳಿದ ಸತ್ಯಮೂರ್ತಿ ಅಂತ ಟೈಟ್ಲ್ ಸಿಗುತ್ತೆ. ಹಾಯ್ ಬೇಬ್ಸ್, ನಿಮ್ ಬರ್ತ್ಡೇಗೆ ಒಂದ್ ಗಿಫ್ಟ್ ಕೊಡೋಣ ಅಂತಿದ್ದೀನಿ. ಏನ್ ಕೊಡ್ಲಿ? ಒಂದ್ ಗೊಂಬೆ ಕೊಡ್ಸು. ಹೇ, ಆಫ್ಟರ್ ಗೊಂಬೆ ತಾನೆ. ಓಕೆ ಕಾಂತ, ಓಕೆ ಫಿಕ್ಸ್. ಥ್ಯಾಂಕ್ ಯು. ಗುಡಿಸೆ ಬೆಳಕಲ್ಲಿ ಲಂಗ ದಾವಣಿ ಅಂತ ಹಾಡು ಹೇಳ್ಕೊಂಡು ಏನೋ ಮಾಡಂಗವನಲ್ಲ. ನಾ ಮಾತಾಡೋ ವಿಷಯ ಹೊರಗಡೆ ಗೊತ್ತಾಗ್ದಂಗೆ ಮೇಂಟೈನ್ ಮಾಡಿ. ಯಾರು ಅವಳು? ನಮ್ ಪೈಲಟ್, ನಮ್ ಫ್ರೆಂಡು ತೇಜಸ್ವಿನಿ ಕಾಮಿನಿ ಸುಬ್ಬಲಕ್ಷ್ಮಿ ಅಂತ ಇವಳ ಹೆಸರು. ಹಾಯ್ ಅಂಕಲ್. ತೇಜಸ್ವಿನಿ, ನಾನು ಹೇಳಿದ್ನಲ್ಲ ಆಸ್ಟ್ರೇಲಿಯನ್ ಹುಡುಗಿಗೆ ಕಳ್ಳೆಕಾಯಿ ಪರಿಚಯ ತೋರಿಸ್ತೀನಿ ಅಂತ ಎತ್ತಾಕೊಂಬಂದ್ರಲ್ಲ, ಅವರೇ ಈ ಕಳ್ಳೆಕಾಯಿ ಮ್ಯಾಮ್. ಏಯ್ ನನ್ನ ಮಗನೇ, ಅಡಿಗೆ ಮನೇಲಿರೋ ಮಿಡಿ ಉಪ್ಪಿನಕಾಯಿ ಇದ್ದಂಗಿದ್ದೆ ನೀನು. ಈಗ ದೊಡ್ಡ ಮೆಣಸಿನಕಾಯಿ ಕೆಲಸ ಮಾಡ್ತಿದ್ಯಲ್ಲ, ಏನ್ ತಿಳ್ಕೊಂಡಿದ್ಯಾ ನೀನು? ನಾನೇನ್ ಮಾಡ್ಲಿ ಮಾಮ್? ಪಾರ್ಕ್ ಹೋದ್ರೆ ಪೊಲೀಸ್ ಕಾಟ, ಥಿಯೇಟರ್ ಹೋದ್ರೆ ಪೊಡ್ಕಿಗಳ ಕಾಟ, ಸ್ಕೂಲ್ ನಲ್ಲಿ ಟೀಚರ್ ಕಾಟ. ಅದಕ್ಕೆ ಫ್ಯೂಚರ್ ಅಲ್ಲಿ ಹಿಂಗ್ ಸೆಟ್ಲ್ ಆಗ್ಬೇಕು ಅಂತ ಗ್ರೌಂಡ್ ವರ್ಕ್ ಮಾಡ್ತಾ ಇದ್ವಿ. ಆಹಾ, ಇವಳೇನು ಕನ್ನಂಬಾಡಿ ಕಟ್ಟೆ, ನೀನು ಸರ್ ಎಂ ವಿಶ್ವೇಶ್ವರಯ್ಯ, ನಾನು ನಾಲ್ಮಡಿ ಕೃಷ್ಣರಾಜ್ ಒಡೆಯ ಫೈನಾನ್ಸ್ ಮಾಡಕ್ಕೆ ತೆಗೆದು ಬಿಟ್ಟ ಅಂದ್ರೆ. ಅಂಕಲ್ಗೆ ಕೋಪ ಬಂದಂಗಿದೆ. ಬಾಯ್ ರಾಹುಲ್. ಕೋಪನ ಹಿಡ್ಕೊಂಡ್ ತುಳ್ದಾಕ್ಬೇಕು ಅನಿಸ್ತಿದೆ. ನಡಿ ಮನೆಗೆ. ಇದೇ ಹೊತ್ತಿನಿಗೆ ಧಾರಾಳವಾಗಿ ಹೇಳ್ಕೊ, ಇಟ್ಸ್ ಕಾಮನ್ ಐಸೆ. ನಮ್ ಜನರೇಷನ್ ಈ ಜನರೇಷನ್ ಮುಂದೆ ಕ್ಲೀನ್ ಕಿಷ್ಟಪ್ಪ. ಇದಾ ನ್ಯೂಕ್ಲಿಯರ್ ಜನರೇಷನ್. ನಿಂತ್ಕೊಳ್ಳೋ ಬಡವ. ಏನ್ ಮಾಮ್ ಸಿಂಗೋಳು, ನೀನು ನನ್ನ ನೋಡಿ ಹೆದರ್ಕೋಬೇಕು. ಸಾಕಾ? ಯಾಕೋ ಹಿಂಗಾಗೋದೆ ನೀನು? ಸಾಕಮ್ಮನ್ ರೇಷನ್ ತಿದ್ಮೇಲೆ ನಿನ್ ಫುಲ್ಲು ಚೇಂಜ್ ಆಗ್ಬಿಟ್ಟೆ ಕಣ. ಯಾಕೆ ಓಡ್ತಾ ಇದ್ದೀರಾ? ಏನಾಯ್ತು? ಕೊಳದಲ್ಲಿ ಕೊಳನ ಯಾರಾದ್ರೂ ಕೊಳದಲ್ಲಿ ಬಿದ್ಬಿಟ್ಟು ಡೈರೆಕ್ಟ್ ಆಗಿ ನಾಗ್ಲೋಕಕ್ಕೆ ಹೋಗ್ಬಿಟ್ರ? ಬಾ ನೋಡೋಣ. ಸೈಡ್ ಸೈಡ್. ಪಿಕ್ಚರ್ ಈ ವಯಸ್ಸಲ್ಲಿ ಇದೆಲ್ಲ ನೋಡ್ಬಾರ್ದು. ಕೊಡೆ ಅಲ್ಲಿ ಪಚ್ಚ. ಅಯ್ಯೋ ಪಾಪಿ ಮಗಳೇ, ನಿನ್ನ ಮಾನ ಕಂಡವ್ರ ಕಣ್ಣಿಗೆ ಪಾಲಾಗ್ತಾ ಇದೆ. ಮುಚ್ಕೊಳ್ಳೆ. ಸತ್ಯ, ಸತ್ಯ, ಅಮ್ಮ ಇಲ್ಲಿದ್ದೀನಿ. ನೀನ್ ಇಲ್ಲೇ ಇದ್ಯಾ ಅಲ್ವೋ? ಊರ್ಗೆಲ್ಲ ಗೊತ್ತಾಗಿರೋ ವಿಷಯ ನಿನ್ಗಿನ್ನೂ ಗೊತ್ತಾಗ್ಲಿಲ್ವಾ? ನಿನ್ ಸೊಸೆ ತುಂಡು ಬಟ್ಟೆ ಹಾಕೊಂಡು ಗಂಡಸರು ನೋಡೋ ತರ ಈಜಾಡ್ತಿದ್ಲಂತೆ. ಇದನ್ನ ನೋಡೋಕೆ ಊರಿನ ಜನರ ಜಾತ್ರೆನೇ ಸೇರಿತಂತೆ. ನಮ್ ಮನೆ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲೈತಲ್ಲ ದೇವ್ರೆ. ಎಲ್ಲ ನನ್ ಕರ್ಮ ಅಷ್ಟೇ. ನೋಡು, ಬಿಕಾಸ್ ಆಫ್ ಯು ಅಜ್ಜಿ ಸ್ಕ್ರೀಮಿಂಗ್ ಬೋಬೋ 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 ಅಂತ 3 ಹೊತ್ತು ನಾಯಿ ತರ ಬೊಗಳ್ತಾ ಇರ್ತೀಯ. ನಿನಗ್ ಬುದ್ಧಿ ಇಲ್ವಾ? ಬಿಕಾಸ್ ಆಫ್ ಯು ಎವ್ರಿ ಟೈಮ್ ಐ ಆಮ್ ಸಿಕ್ ಆಫ್ ಲಿವಿಂಗ್ ವಿತ್ ಯು ಮ್ಯಾನ್. ಫ್ರಸ್ಟ್ರೇಟೆಡ್ ವಿತ್ ಯು ಬ್ಲಡಿ. ಅಯ್ಯಪ್ಪ, ಈ ಡ್ರಾಮಾ ನಿಲ್ಲಿಗೆ ನಿಲ್ಲಿಸ್ಬಿಡೋಣ ಮನು. ನಿಮ್ ಮನೆಯವ್ರ ವಿಶ್ವಾಸ ಗಳಿಸ್ತೀನಿ ಅನ್ನೋ ಹೋಪ್ ನನಗಿಲ್ಲ. ಅದ್ರಲ್ಲೂ ಮುದುಕಿ ಇದ್ದಾಳಲ್ಲ. ನೋಡು, ಅಜ್ಜಿ ಬಗ್ಗೆ ಕೆಡದ ಮಾತಾಡಬೇಡ. ನೋಡಕ್ಕೆ ಹೊರಟ ಕಾಣಿಸ್ಬೋದು, ಆದ್ರೆ ತುಂಬಾ ಒಳ್ಳೆಯವಳು. ಸರಿ ಸರಿ, ಈ ಡಿಸ್ಕಷನ್ ಬೇಡ. ವಿ ಆರ್ ಜಸ್ಟ್ ಗೋಯಿಂಗ್ ಬ್ಯಾಕ್. ಅಲ್ಲ, ಇಮಿಗ್ರೇಷನ್ ಎನ್ಕ್ವೈರಿಗೆ ಬಂದ್ರೆ ಏನ್ ಮಾಡೋದು? ನಿಮ್ ಮನೆಯವರು ನನ್ನ ಸೊಸೆ ಅಂತ ಆಲ್ರೆಡಿ ನಂಬಿದಾರಲ್ಲ, ಎನ್ಕ್ವೈರಿ ಬಗ್ಗೆ ಯಾಕೆ ಭಯ? ನಮ್ಮ ಮನೆಯವರು ಇನ್ನೂ ನನ್ನ ಸಂಪೂರ್ಣವಾಗಿ ಸೊಸೆ ಅಂತ ಒಪ್ಕೊಂಡಿಲ್ಲ. ಅವ್ರಿಗೆ ಇನ್ನೂ ಸ್ವಲ್ಪ ಡೌಟ್ಸ್ಗಳಿದಾವೆ. ಅಕಸ್ಮಾತ್ ಈ ಟೈಮಲ್ಲಿ ಇಮಿಗ್ರೇಷನ್ ಆಫೀಸರ್ ಏನಾರ ಬಂದ್ಬಿಟ್ರೆ ಎಲ್ಲ ಕೆಲಸ ಕೆಟ್ಟೋಗುತ್ತೆ. ಅಂಥ ಟೈಮ್ನಲ್ಲಿ ನಿಮ್ ಮನೆಯವರು ನನಗೆ ಸಪೋರ್ಟ್ ಮಾಡಲ್ವಾ? ಅದಕ್ಕೆ ನೀನು ನಮ್ಮ ಮನೆಯವ್ರ ವಿಶ್ವಾಸ ಗಳಿಸು. ಅವ್ರು ನೀನು ಇಷ್ಟಪಟ್ರೆ ಖಂಡಿತ ಹೆಲ್ಪ್ ಮಾಡ್ತಾರೆ. ಸರಿ ಸರಿ, ನಾನ್ ಮನೇಲೆ ಕೂತಿದ್ರೆ ನನಗೆ ಹುಚ್ಚ ಹಿಡಿಯತ್ತೆ. ಜಸ್ಟ್ ಟೇಕ್ ಮೀ ಔಟ್ ಪ್ಲೀಸ್. ಹೊರಗಡೆನಾ? ಎಲ್ಲಿಗೆ? ನನಗ್ ಗೊತ್ತಿಲ್ಲ. ದಿಸ್ ಇಸ್ ಯೋರ್ ಪ್ಲೇಸ್. ಐ ಜಸ್ಟ್ ವಾಂಟ್ ಟು ಗೋ ಔಟ್. ಅತ್ತೆ, ಮನು ಹೆಂಡ ಕುಡ್ದಿದ್ನಾ? ಆ ಹುಡುಗಿನೂ ಕುಡ್ದಿದ್ಲಾ? ಕುಡ್ದಿದ್ಲಾ? ಮನೆಗ್ ಬಂದಾಗ ಇಬ್ರು ಬಾಯಲ್ಲಿ ಕೆಟ್ಟ ವಾಸನೆ ಬರ್ತಾ ಇತ್ತು. ಅಯ್ಯೋ ದೇವ್ರೆ, ಜನರಿಗೆ ಗೊತ್ತಾದ್ರೆ ನಮ್ ಗತಿ ಏನು? ಇದುವರೆಗೂ ನಾವು ಯಾರ ಬಾಯಿಗೂ ಬಿದ್ದಿರ್ಲಿಲ್ಲ.
ಯಾಕೋ ಏನೋ ನಮ್ಮ ಮನೆಗೆ ಶನಿ ಕಾಟ ಶುರು ಆದಂಗಿದೆ. ಎತ್ತಕ್ ಜ್ವರ ಬಂದ್ರೆ ಎಮ್ಮೆಗೆ ಯಾಕೆ ಬರೆ ಹಾಕ್ಬೇಕು? ಹೌದು, ನಿಮ್ಗೆ ಯಾವಾಗ್ಲೂ ಅವನ್ ಮೇಲೆ ಕಣ್ಣು. ಅಂದ್ರೆ ನಿಮಗ ಅವ್ನ್ ಮಾಡಿದ್ದೆಲ್ಲ ಸರಿ ಅನ್ಸತ್ತಾ? ನೀವ್ ಅವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ರೀ. ಅವ್ನ್ ಟೈಮ್ ಬೇರೆ ಸರಿ ಇಲ್ಲ. ಈಗ ಏನ್ ಮಾಡಕ್ ಹೋದ್ರೆ ಎಡವಟ್ಟಾಗ್ತಾ ಇದೆ ಗೊತ್ತಾ? ಅಂದ್ರೆ ಅವಂದೇನು ತಪ್ಪಿಲ್ಲ, ಎಲ್ಲ ಟೈಮ್ದೆ ಅಂತಾರ. ಹೀಗ್ ಮುದ್ ಮಾಡಿ ಅವ್ನ್ ಯಾಕೆ ಹಾಳು ಮಾಡ್ತೀರಾ? ಹಂಗ್ ನೋಡಿದ್ರೆ ತಪ್ಪು ಅವನ್ದಲ್ಲ, ಅವನ್ ಹೆಂಡತಿ ತಪ್ಪು. ಕೆಲವ್ರ ಕಾಲಿಟ್ಗಳಿಗೆ ಮನೆಗೆ ಶನಿ ಬಂದಂಗೆ. ಅಮ್ಮ, ಯಾರೋ ಕಾಲಿಟ್ಗಳಿಗೆ ಯಾರೋ ಮಾತಾಡೋದ್ಗಳಿಗೆಯಿಂದ ಇಂಥ ಸಮಸ್ಯೆ ಬರುತ್ತೆ ಅನ್ನೋದು ತಪ್ಪಲ್ವಮ್ಮ? ನನಗ್ ಗೊತ್ತು, ನನ್ ಕಂಡ್ರೆ ಈ ಮನೇಲಿ ಯಾರಿಗೂ ಇಷ್ಟ ಇಲ್ಲ ಅಂತ. ನಾನ್ ನಿಮ್ ಇಷ್ಟದ ಸೊಸೆ ಅಲ್ಲ ನಿಜ. ಆದ್ರೆ ನೀವ್ ಅನ್ಕೊಂಡಿರೋ ಹಾಗೆ ನಾನ್ ಈ ಮನೆಗ್ ಬಂದಿರೋ ಶನಿ ಅಂತೂ ಅಲ್ಲ. ನಾನ್ ಚಿಕ್ಕವಳಾಗಿದ್ದಾಗ್ಲೇ ನಮ್ಮ ಅಪ್ಪ ಅಮ್ಮ ಆಸ್ಟ್ರೇಲಿಯಾಕ್ ಹೊರಟೋದ್ರು. ನಾನ್ ಅನಾಥವಾಗಿ ಬೆಳೆದೆ. ನಮ್ಮಪ್ಪ ಅಮ್ಮಂಗ್ ಅವ್ರ ಕೆಲ್ಸ ಬಿಟ್ರೆ ಬೇರೆ ಯಾವ್ದಕ್ಕೂ ಟೈಮ್ ಇರ್ಲಿಲ್ಲ. ನಾನ್ ನಿಮ್ಮನ್ನೆಲ್ಲ ನೋಡ್ದಾಗ ತುಂಬಾ ಖುಷಿ ಆಗ್ತಾ ಇತ್ತು. ನಾನ್ ಬಾಲ್ಯದಲ್ಲಿ ಕಳ್ಕೊಂಡಿದ್ದು ಈಗ್ಲಾದ್ರೂ ಸಿಕ್ತಲ್ಲ ಅಂತ. ಆದ್ರೆ ಸೊಸೆ ಯಾವತ್ತೂ ಮಗಳಾಗಲ್ಲ. ನನ್ನಿಂದ ಆದ ಅವಮಾನಕ್ಕೆ ನನ್ನ ದ್ವೇಷಿಸ್ಬೇಡಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಜ್ಜಿ, ನಿಮಗ್ ನನ್ ಮೇಲೆ ಕೋಪ ಇದೆ ಅಂತ ಗೊತ್ತು. ನನಗ್ ಶಾಪ ಹಾಕ್ಬೇಡಿ. ನಾನು ಈಗ್ಲೇ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಸಾರಿ. ಪ್ರಿಯಾ, ನೋಡು, ನನಗ್ ಗೊತ್ತು ಅಜ್ಜಿ ಮಾತಿಂದ ನಿನ್ ಮನ್ಸಿಗೆ ನೋವಾಗಿದೆ ಅಂತ. ಈಗ ಅವ್ರಿಗೆ ನಿನ್ ಮೇಲೆ ಕೋಪ ಇಲ್ಲ ಪ್ರಿಯಾ. ನಿಜ ಹೇಳ್ಬೇಕು ಅಂದ್ರೆ ನೀನ್ ಮೊದ್ಲು ಈ ಮನೆಗ್ ಬಂದಾಗ ನಮ್ಮೆಲ್ರಿಗೂ ಸ್ವಲ್ಪ ಇರ್ಸು ಮುರ್ಸು ಇತ್ತು. ಹಾಗಂತ ನಿನ್ನನ್ನ ನಾವು ದ್ವೇಷಿಸ್ತೀವಿ ಅಂತ ಅಲ್ಲಮ್ಮ. ಅಜ್ಜಿ ನಿನ್ ಬಗ್ಗೆ ಅಷ್ಟೆಲ್ಲ ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ನಿನ್ನ ಮೇಲಿರೋ ಪ್ರೀತಿನೇ ಕಾರಣ ಪ್ರಿಯಾ. ಈಗ ನಾವ್ ಯಾರನ್ನಾದ್ರೂ ತುಂಬಾ ಇಷ್ಟಪಟ್ರೆ ಅವ್ರ ಬಗ್ಗೆ ಯಾರಾದ್ರೂ ಕೆಟ್ಟದಾಗ್ ಮಾತಾಡಿದ್ರೆ ನೋಡಿದ್ರೆ ಕೋಪ ಬರುತ್ತೆ ತಾನೆ. ಹಾಗೆ ಒಂದ್ ತಿಳ್ಕೊಮ್ಮ, ನಾವ್ ಯಾರನ್ನಾದ್ರೂ ಹಚ್ಕೋತೀವಿ ಅಂದ್ರೆ ಅವ್ರ ಬಗ್ಗೆ ನಮಗ್ ಪ್ರೀತಿ ಇದ್ರೆ ಮಾತ್ರ ಸಾಧ್ಯ. ಹಾ ಪ್ರಿಯಾ, ನೀನು ಈಗಿನ ಕಾಲದವಳು, ಅಜ್ಜಿ ಹಿಂದಿನ ಕಾಲದವಳು. ನಿಮ್ಮಿಬ್ಬರ ಭಾವನೆನು ಮಧ್ಯ ಇರೋ ನಮಗ ಅರ್ಥ ಆಗುತ್ತೆ. ನೋಡಮ್ಮ, ಅಜ್ಜಿ ಏನೋ ಅಂದ್ರು ಅಂತ ನೀ ಏನ್ ಬೇಜಾರ್ ಮಾಡ್ಕೋಬೇಡ. ಅವ್ರಿಗೆ ನಿನ್ ಮೇಲೆ ನಿಜವಾದ ಪ್ರೀತಿ ಇದೆ. ನೀ ಏನ್ ಬೇಜಾರ್ ಮಾಡ್ಕೋಬೇಡ. ರೆಸ್ಟ್ ತಗೋಮ್ಮ, ರೆಸ್ಟ್ ತಗೋ. ಚೆನ್ನಾಗಿ ರೆಸ್ಟ್ ತಗೋ. ಬಾ ಲಕ್ಷ್ಮಿ, ಬಾ. ಈ ಪ್ರಿಯಾ, ಒಂದು ವೇಳೆ ರೆಸ್ಟ್ ತಗೊಳಕ್ಕೆ ನಿನ್ಗೆ ನಾನು ಸ್ವಲ್ಪ ಬೇಕು ಅನ್ಸಿದ್ರೆ ನನ್ ಕೇಳು, ತಂದು ಕೊಡ್ತೀನಿ. ಕಂದ